ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ನಿಮ್ಮ ಎಲ್ಲರ ಚಾನಲ್ ನಮ್ಮ ಮನೆ ಅಡುಗೆ. ಇವತ್ತು ನಾವು ನಮ್ಮ ಅಡುಗೆ ಮನೆಯಲ್ಲಿ ಒಂದು ನಾನ್ ವೆಜ್ ರೆಸಿಪಿ ಮಾಡಲಿದ್ದೇವೆ. ಅದುವೇ ಪುದೀನಾ ಮಟನ್ ಮಸಾಲ. ಈ ರೆಸಿಪಿ ನಮ್ಮ ಅಡುಗೆ ಮನೆಯಲ್ಲಿ ಒಂದು ಯಶಸ್ವಿ ಪ್ರಯೋಗ ಎಂದೇ ಹೇಳಬಹುದು. ಈ ರುಚಿಕರವಾದ ಮಾಂಸಾಹಾರಿ ರೆಸಿಪಿ ಹೇಗೆ ಮಾಡೋದು ಎಂದು ನೋಡೋಣ ಬನ್ನಿ. ಪುದೀನಾ ಮಟನ್ ಮಸಾಲ ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳು: ಮಾಂಸ ಅರ್ಧ kg, ಪುದೀನಾ ಸೊಪ್ಪು 1 ಬೌಲ್, ಕೊತ್ತಂಬರಿ ಸೊಪ್ಪು 1 ಬೌಲ್, ಎಣ್ಣೆ 4 ಟೀ ಸ್ಪೂನ್, ಅರಿಶಿನ 3 ಟೀ ಸ್ಪೂನ್, ಕರಿಮೆಣಸಿನಕಾಳು 2 ಟೀ ಸ್ಪೂನ್, ದೊಡ್ಡ ಸೈಜ್ ಈರುಳ್ಳಿ 2 ರಿಂದ 3, 2 ದೊಡ್ಡ ಸೈಜ್ ಟೊಮ್ಯಾಟೊ, ಹಸಿಮೆಣಸು 4, ಶುಂಠಿ 1.5 ಇಂಚ್, ಬೆಳ್ಳುಳ್ಳಿ 15 ಎಸಳು, ಗರಂ ಮಸಾಲ 1 ಟೀ ಸ್ಪೂನ್, ಕೊತ್ತಂಬರಿ ಪೌಡರ್ 2 ಟೀ ಸ್ಪೂನ್, ಜೀರಿಗೆ ಪೌಡರ್ 3/4 ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು. ಮೊದಲಿಗೆ ನಾನು ಈ ಮಟನ್ನ 2 ರಿಂದ 3 ಸಲ ನೀರಿನಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಅದಾದ ನಂತರ 2 ಟೀ ಸ್ಪೂನ್ ಅರಿಶಿನ, 2 ರಿಂದ 3 ಟೀ ಸ್ಪೂನ್ ಉಪ್ಪು ಮಟನ್ಗೆ ಹಾಕಿ ಚೆನ್ನಾಗಿ ನೀರಲ್ಲಿ ಕ್ಲೀನಾಗಿ ಮಟನ್ನ ತೊಳೆದಿಟ್ಕೊಳ್ಳಿ. ಇವಾಗ ನಾನು ಕುಟ್ಟೋ ಕಲ್ಲಿಗೆ ಕರಿಮೆಣಸಿನ ಕಾಳುಗಳನ್ನು ಹಾಕಿ ಪುಡಿ ಮಾಡಿಟ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಅದರ ಮೇಲೆ ಒಂದು ಕುಕ್ಕರ್ ಪಾತ್ರೆನ ಇಟ್ಕೊಳ್ಳಿ. ಕುಕ್ಕರ್ ಬಿಸಿ ಆದ ತಕ್ಷಣ ಅದಕ್ಕೆ 2 ಟೀ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ತಕ್ಷಣ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕಿ, ಈರುಳ್ಳಿ ಫ್ರೈ ಆದ ತಕ್ಷಣ ನಾನು ಇದಕ್ಕೆ 2 ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಅರ್ಧ ಬೌಲಷ್ಟು ಪುದೀನಾ ಸೊಪ್ಪನ್ನು ಮುರಿದುಬಿಟ್ಟು ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇವಾಗ ನಾವು ಈ ಸೊಪ್ಪುಗಳನ್ನು ಚೆನ್ನಾಗಿ ಫ್ರೈ ಮಾಡಿ ಬಾಚಿಕೊಳ್ಬೇಕು. ಸೊಪ್ಪುಗಳು ಬಾಡಿದ ತಕ್ಷಣ ಇದಕ್ಕೆ ನಾವು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಮಟನನ್ನು ಹಾಕ್ತಾ ಇದ್ದೀನಿ. ಮಟನ್ ಹಾಕಿದ ತಕ್ಷಣ ಇದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೂ 3/4 ಟೀ ಸ್ಪೂನಷ್ಟು ನಾವು ಮಾಡಿಟ್ಟುಕೊಂಡಿರುವ ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಈ ಮಟನ್ನ ನಾವು 10 ರಿಂದ 15 ನಿಮಿಷದಷ್ಟು ನೀರು ಹಾಕದೆ ಫ್ರೈ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇದ್ದ ಹಾಗೆ ನಾವು ಫ್ರೈ ಮಾಡ್ತಿದ್ದಂಗೆ ಮಟನ್ ಅದರಲ್ಲಿರುವಂಥ ನೀರನ್ನು ಬಿಟ್ಕೊಂಡಿದೆ. ಇವಾಗ ನಾವು ಇದಕ್ಕೆ ಅರ್ಧ ಬೌಲ್ ನೀರಷ್ಟು ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ ಹಾಕ್ಬಿಡಿ. ಈ ಮಾಂಸವನ್ನು ನಾವು 5 ರಿಂದ 6 ವಿಸಿಲ್ ಕೂಗುವಷ್ಟು ಬೇಯಿಸ್ಕೊಳ್ತಾ ಇದ್ದೀವಿ. ಕುಕ್ಕರ್ನ ಸ್ಟೀಮ್ ಹೋದ ತಕ್ಷಣ ಕುಕ್ಕರ್ ಮುಚ್ಚಳನ ಓಪನ್ ಮಾಡಿ. ನೀವು ಎಷ್ಟು ಕುಕ್ಕರ್ ವಿಸಿಲ್ ಕೊಡ್ತೀರಾ ಅನ್ನೋದು ಮಾಂಸ ಎಷ್ಟು ಎಳತು ಅಥವಾ ಬಲ್ತಿದೆ ಅನ್ನೋದ ಮೇಲೇನೂ ಡಿಪೆಂಡ್ ಆಗಿರುತ್ತೆ. ಇವಾಗ ಒಂದು ಮಟನ್ ಪೀಸ್ ತೆಗೆದು ಅದು ಬೆಂದಿದೆಯೋ ಇಲ್ವೋ ಅಂತಾನು ಚೆಕ್ ಮಾಡ್ಕೊಳ್ಳಿ. ಮಟನ್ ಬೆಂದಿಲ್ಲ ಅಂದರೆ ಇನ್ನೂ ಒಂದು 2-3 ವಿಸಿಲ್ ಕೊಟ್ಟು ಬೇಯಿಸ್ಕೊಳ್ಳಿ. ಇವಾಗ ಬೆಂದ ಮಟನ್ನ ಒಂದು ಸೈಡ್ ಇಟ್ಕೊಳ್ಳಿ. ಇವಾಗ ನಾವು ರುಬ್ಕೊಳ್ಳಲು ಬೇಕಾಗಿರುವಂಥ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಳ್ಳಿ. ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಬಿಸಿಯಾದ ತಕ್ಷಣ ಇದಕ್ಕೆ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರುವಂಥ 2 ಈರುಳ್ಳಿನ ಹಾಕ್ತಾ ಇದ್ದೀನಿ. ಇದಕ್ಕೆ ಶುಂಠಿ ಹಾಗೂ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದ ತಕ್ಷಣ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊನ ಹಾಕ್ತಾ ಇದ್ದೀನಿ.
ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮುಕ್ಕಾಲು ಭಾಗ ಅಷ್ಟು ಟೊಮ್ಯಾಟೊ ಕರಗಿ ಹೋಗಿದೆ. ಇವಾಗ ನಾನು ಈ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಬೌಲಷ್ಟು ಪುದೀನ ಸೊಪ್ಪು, ಹಾಗೂ 2 ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಬಿಸಿ ಆರಿದ ತಕ್ಷಣ ನಾನು ಇದನ್ನು ರುಬ್ಬಿಟ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ನಾನು ಅದೇ ಕಡಾಯಿನ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರುವಂಥ ಮಟನ್ನ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಗರಂ ಮಸಾಲ ಪುಡಿ, ಕೊತ್ತಂಬರಿ ಪುಡಿ ಹಾಗೂ ಜೀರಿಗೆ ಪುಡಿನ ಹಾಕ್ತಾ ಇದ್ದೀನಿ. ಈ ಮಸಾಲೆಗಳನ್ನು ಹಾಕಿ ಒಂದು 5 ನಿಮಿಷಗಳ ಕಾಲದಷ್ಟು ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಅದಲ್ಲದೆ ಅರ್ಧ ಬೌಲಷ್ಟು ನೀರನ್ನು ಈ ಮಿಕ್ಸಿ ಜಾರ್ಗೆ ಹಾಕಿ ಅದರಲ್ಲಿ ಉಳಿದಿರುವಂಥ ಮಸಾಲೆಯನ್ನು ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಿದ್ದಲ್ಲಿ ಉಪ್ಪು ಹಾಗೂ ಸ್ವಲ್ಪ ಪೆಪ್ಪರ್ ಪುಡಿಯನ್ನು ಹಾಕಿ ಇವಾಗ ನಾನು ಇದನ್ನು 10 ರಿಂದ 15 ನಿಮಿಷಗಳ ಕಾಲ ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ಈ ಹಿಂದೆ ಮಾಡಿರುವಂಥ ವಿಡಿಯೋಗಳನ್ನು ನೋಡಲು ನೀವು ಇಚ್ಛಿಸಿದ್ದಲ್ಲಿ ಈ ವಿಡಿಯೋ ಮೇಲೆ ಬರುವ ಐ ಬಟನ್ ಅಥವಾ ಈ ವಿಡಿಯೋ ಕೆಳಗೆ ಇರುವ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಅದನ್ನು ಕ್ಲಿಕ್ ಮಾಡಿ ನೀವು ನನ್ನ ಹಳೆ ವಿಡಿಯೋಸ್ಗಳನ್ನು ನೋಡಬಹುದು. 10 ರಿಂದ 15 ನಿಮಿಷಗಳ ನಂತರ ನಾನು ಇದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸ್ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ನಾವು ಮಾಡಿರುವಂಥ ತುಂಬ ರುಚಿಕರವಾದ ಟೇಸ್ಟಿ ಪುದೀನಾ ಮಟನ್ ಮಸಾಲ ರೆಡಿಯಾಗಿದೆ. ಇದೇ ರೀತಿ ನಾನು ಮುಂದೇನೂ ನಾನ್ ವೆಜ್ ರೆಸಿಪೀಸ್ ಮಾಡಬೇಕು ಅಂತ ನಿಮಗೂ ಅನಿಸಿದ್ದಲ್ಲಿ ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಅಥವಾ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನಾವು ಮಾಡುವಂಥ ರೆಸಿಪಿಗಳು ನೀವು ನೋಡಲು ಇಚ್ಛಿಸಿದ್ದಲ್ಲಿ ನಮ್ಮ ಚಾನಲ್ ನಮ್ಮ ಮನೆ ಅಡುಗೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.